ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒನ್ ಡೇ ಟ್ರೆಕ್ಕಿಂಗ್ ಪ್ಲಾನ್ ಬೆಂಗಳೂರು ಟು ಕುಕ್ಕೆ ಸುಬ್ರಹ್ಮಣ್ಯ ಕುಮಾರ ಪರ್ವತ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ನೀವೇನಾದ್ರೂ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಸ್ಯಾಟರ್ಡೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಸೀದಾ KSR ಬೆಂಗಳೂರು ಜಂಕ್ಷನ್ ಹತ್ರ ಬರಬೇಕು. ಅಲ್ಲಿ 9:35ಗೆ ಎವ್ರಿ ಡೇ ಟ್ರೈನ್ ಹೋಗುತ್ತೆ, ಕನ್ನೂರ್ ಎಕ್ಸ್ಪ್ರೆಸ್ ಟ್ರೈನ್. ಅದು 9:35ಗೆ ಇಲ್ಲಿಂದ ಬಿಡುತ್ತೆ. KSR ಜಂಕ್ಷನ್ 9:35ಗೆ ಬಿಡುತ್ತೆ. ಅದು ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ 4:35 ಬೇಕು. ನೀವು ಟೈಮ್ ಗೀಮ್ ಎಲ್ಲ ವೇಸ್ಟ್ ಮಾಡ್ದಂಗೆ ಟ್ರೈನ್ ಹತ್ತಿದಂಗೆ ಸುಮ್ಮನೆ ಮನಿಕೊಂಬಿಡಿ. ಯಾಕಂದರೆ ಬೆಳಗ್ಗೆ ಟ್ರೆಕ್ಕಿಂಗ್ ಮಾಡಬೇಕಲ್ಲ, ತುಂಬ ಸುಸ್ತು ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಿ ರೈಲ್ವೆ ಸ್ಟೇಷನ್ ಇದಾದ್ಮೇಲೆ ಅವ್ರಿವ್ರ ಜನ ತುಂಬ ಟ್ಯಾಕ್ಸ್ ಇರಲ್ಲ. ನಾವು ನಿಮ್ಮನ್ನು ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಬಿಡ್ತೀವಿ, ಧರ್ಮಸ್ಥಳದ ಹತ್ರ ಬಿಡ್ತೀವಿ ಅಂತ ಕರೀತಿರ್ತಾರೆ. ಬಟ್ ರೇಟ್ ಜಾಸ್ತಿ. ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ಬಸ್ ರೆಡಿ ಇರ್ತವೆ. ಆ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಹೋದರೆ 1/2 ಅವರ್ ಜರ್ನಿ. ಬಸ್ ಬಂದ್ಬಿಟ್ಟು ಹೋಗೋದು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟೇಷನ್ಗೆ. ಅಲ್ಲಿಂದ ನೀವೇನು ಮಾಡಬೇಕಾಗುತ್ತೆ, ವಾಕ್ ಮಾಡಬೇಕಾಗುತ್ತೆ 1-2 ಕಿಲೋಮೀಟರ್ಸು ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟಿಗೆ. ನೀವು ಅಲ್ಲೋದ್ಮೇಲೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋದ್ಮೇಲೆ ನಿಮಗೆ ಏನೇನು ತಗೊಂಡೋಗ್ಬೇಕು, ಏನೇನು ತಗೊಂಡೋಗ್ಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಬೇಕಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ನೀವು ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋದ ತಕ್ಷಣ ಅಲ್ಲಿ ಎಕ್ಸ್ ಆರ್ಮೀಸ್ ಇರ್ತಾರೆ. ನಿಮ್ಮ ಬ್ಯಾಗ್ ಫುಲ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಾದ್ಮೇಲೆ ಏನೇನು ಪ್ರಾಡಕ್ಟ್ ತಗೊಂಡೋಗಿದ್ದೀರಾ ಅನ್ನೋದು ಲೀಸ್ಟ್ ಬರ್ಕೊಂಡು 500 ಇಲ್ಲ 1000 ಅಮೌಂಟ್ ಕಟ್ಟಿಸ್ಕೊಂತಾರೆ. ಯಾಕಂದರೆ ಮೇಲ್ಗಡೆ ಪ್ಲಾಸ್ಟಿಕ್ ಎಲ್ಲ ತಗೊಂಡೋಗ್ತಾ ಇರಲ್ಲ, ಅದು ರಿಟರ್ನ್ ತಂದು ತೋರಿಸಿದ್ರೆ ಮಾತ್ರ ಅವರಿಗೆ ನೀವು ಕೊಟ್ಟಿರ್ತಕ್ಕಂಥ ದುಡ್ಡು ವಾಪಸ್ ಕೊಡೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಅದಕ್ಕೇ ನೀವೇನಾರ ತಗೊಂಡೋಗ್ತೀರಿ, ಒಂದು ಚಾಕ್ಲೇಟ್ ಕುಮಾರ ಪರ್ವತ ವ್ಯೂ ನೋಡಬೇಕು ಅಂದರೆ ಮಿನಿಮಮ್ 6 o'clock ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ಫಾರ್ಮೇಷನ್ ಬೇಕಂದರೆ